ಸ್ನೇಹಿತರೆ ನಮಸ್ಕಾರ. ನಮ್ಮ ಕೋಲಾರದ ಶಕ್ತಿ ದೇವತೆ ನಗರ ದೇವತೆ ಶ್ರೀ ಕೋಲಾರಮ್ಮ ತಾಯಿಯ ದೇವಸ್ಥಾನದ ರಸ್ತೆ ಹಾಗೂ ದೇವಸ್ಥಾನದ ಮುಂದೆ ನಮ್ಮ ಕೋಲಾರದ ಜಿಲ್ಲಾಡಳಿತ ತುಂಬಾ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸುತ್ತಿದೆ. ನಾನು ತುಂಬಾ ದಿನ ಆಗಿತ್ತು ಈ ದೇವಾಲಯದ ರಸ್ತೆಯಲ್ಲಿ ಹೋಗಿ ಅಂತ ಇವತ್ತು ಹೋಗಿದ್ದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ರಸ್ತೆಯನ್ನು ನೋಡದೆ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಫುಟ್ಪಾತ್ ಹಾಗೂ ಪಾರ್ಕಿಂಗ್ ಆಗಿ ವಿಶಾಲವಾದ ಜಾಗವಿದೆ. ಈ ತಾಯಿಯ ದೇವಸ್ಥಾನವನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹಾಗೆ ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಳುವ ಮತ್ತೊಂದು ವಿಶೇಷತೆ ಏನೆಂದರೆ ಕೋರ್ಟ್ ಸರ್ಕಲ್ ನಿಂದ ಕೋಲಾರಮ್ಮ ದೇವಾಲಯದವರೆಗಿನ ವಿದ್ಯುತ್ ಕಂಬಗಳಲ್ಲಿ ಶ್ರೀ ಕೋಲಾರಮ್ಮ ತಾಯಿಯ ವಾಹನವಾದ ಸಿಂಹ ಹಾಗೂ ತಾಯಿಯ ತ್ರಿಶೂಲದ ಮಾದರಿಯನ್ನ ಇಟ್ಟಿರುವುದು ನೋಡಿ ತುಂಬಾನೇ ಖುಷಿ ಆಯ್ತು. ಇದನ್ನೆಲ್ಲ ಯಾರು ಮಾಡಿಸಿದ್ರೋ ಗೊತ್ತಿಲ್ಲ, ಆದ್ರೆ ಇದರ ಹಿಂದಿನ ವ್ಯಕ್ತಿಗೆ K07 ಕುಟುಂಬದ ಪರವಾಗಿ ಹಾಗೂ ಕೋಲಾರದ ಜನತೆಯ ಪರವಾಗಿ ಧನ್ಯವಾದಗಳು. ನನ್ಗಂತೂ ತುಂಬಾ ಖುಷಿ ಆಯ್ತು. ಲೈವ್ ಮಾಡಿ ಸಹ ನಿಮ್ಗೆಲ್ಲ ತೋರಿಸಿದ್ದೇನೆ. ನಿಮ್ಗೂ ಖುಷಿಯಾಗಿದ್ರೆ ಜೈ ಕೋಲಾರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಸಂಸ್ಕೃತಿಯನ್ನ ಹೀಗೆ ಉಳಿಸಿ ಬೆಳೆಸುವ ಕೆಲಸ ನಮ್ಮೆಲ್ಲರದ್ದು ಆಗಿದೆ. ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದ ಧನ್ಯವಾದಗಳು. ಹಾಗೆ ಮುಜರಾಯಿ ಇಲಾಖೆ ಹಾಗೂ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ಎಲ್ಲಾ ಕೆಲಸಗಳು ಪೂರ್ತಿಯಾದ ಮೇಲೆ ಈ ರಸ್ತೆಯಲ್ಲಿ ಬೆಳಕಿನ ವ್ಯವಸ್ಥೆ ಸಹ ಆಗುತ್ತದೆ. ಹಾಗೆ ಸರ್ಕಾರಿ ಬಾಲಕಿಯರ ಕಾಲೇಜು ಈ ರಸ್ತೆಯಲ್ಲೇ ಇದೆ. ಯಾರೆಲ್ಲ ಈ ಕಾಲೇಜಿನಲ್ಲಿ ಓದುತ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ರಸ್ತೆಯಲ್ಲಿನ ವಿದ್ಯುತ್ ಕಂಬಗಳಲ್ಲಿ ಸಿಂಹ ಹಾಗೂ ತ್ರಿಶೂಲ ನೋಡಿ ಯಾರಿಗೆಲ್ಲ ಖುಷಿ ಆಯ್ತು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೈ ಕೋಲಾರಮ್ಮ, ಜೈ ಕೋಲಾರ. ಧನ್ಯವಾದಗಳು.